ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಅಲ್ ಹಾಕ್ಕಾ ಮಲ್ ಹಾಕ್ಕಾ ವಮಾ ಅದ್ರಾಕ ಮಲ್ ಹಾಕ್ಕಾ. ಆ ಸತ್ಯ ಘಟನೆ ಏನು? ಆ ಸತ್ಯ ಘಟನೆ, ಆ ಸತ್ಯ ಘಟನೆ ಏನೆಂದು ತಮಗೇನು ಗೊತ್ತು? ಕzzಬತ್ ಸಮೂದ್ ವಆದ್ ಬಿಲ್ ಕಾರಿಅ. ಸಮೂದ್ ಜನಾಂಗ ಮತ್ತು ಆದ್ ಜನಾಂಗವು ಆ ಭೀಕರ ಘಟನೆಯನ್ನು ನಿಷೇಧಿಸಿದರು. ಫಅಮ್ಮಾ ಸಮೂದ್ ಫಉಹ್ಲಿಕೂ ಬಿತ್ತಾಗಿಯ. ಆದರೆ ಸಮೂದ್ ಜನಾಂಗವು ಅತಿ ಭಯಾನಕವಾದ ಒಂದು ಶಿಕ್ಷೆಯ ಮೂಲಕ ನಾಶ ಮಾಡಲ್ಪಟ್ಟಿತು. ವಅಮ್ಮಾ ಆದ್ ಫಉಹ್ಲಿಕೂ ಬಿರೀಹಿನ್ ಸರ್ಸರಿನ್ ಆತಿಯ. ಆ ಜನಾಂಗವು ಬಲವಾಗಿ ಅಪ್ಪಳಿಸುವ ಒಂದು ಉಗ್ರ ಬಿರುಗಾಳಿಯ ಮೂಲಕ ನಾಶ ಮಾಡಲ್ಪಟ್ಟಿತು. ಸಖರಹಾ ಅಲೈಹಿಂ ಸಬ್ಅ ಲಯಾಲಿನ್ ವಥಮಾನಿಯತ ಅಯ್ಯಾಮಿನ್ ಹುಸೂಮನ್ ಫತರಲ್ ಕೌಮ ಫೀಹಾ ಸರ್ಆ ಕಅನ್ನಹುಂ ಅಅಜಾಜು ನಖ್ಲಿನ್ ಖಾವಿಯ. ನಿರಂತರ 7 ರಾತ್ರಿ ಮತ್ತು 8 ಹಗಲುಗಳ ಕಾಲ ಅವನು ಅದನ್ನು, ಅಂದರೆ ಗಾಳಿಯನ್ನು, ಅವರ ವಿರುದ್ಧ ತಿರುಗಿಸಿದನು. ಆಗ ಕುಸಿದು ಬಿದ್ದ ಖರ್ಜೂರದ ಮರಗಳ ಕಾಂಡಗಳಂತೆ ಆ ಗಾಳಿಯಲ್ಲಿ ಜನರು ಮಗುಚಿ ಬಿದ್ದಿರುವುದನ್ನು ತಾವು ಕಾಣುವಿರಿ. ಫಹಲ್ ತರಾ ಲಹುಂ ಮಿನ್ ಬಾಕಿಯ. ಇನ್ನು ಅವರದ್ದಾಗಿ ಬಾಕಿ ಇರುವ ಏನನ್ನಾದರೂ ತಾವು ಕಾಣುತ್ತಿರುವಿರಾ? ವಜಾಅ ಫಿರ್ಔನ್ ವಮನ್ क़ब्ಲಹು ವಲ್ ಮುಅ್ತಫಿಕಾತು ಬಿಲ್ ಖಾತಿಅ. ಫಿರ್ಔನ್, ಅವನಿಗಿಂತ ಮುಂಚಿನವರು ಮತ್ತು ಬುಡಮೇಲಾಗಿ ಹೋದ ಪ್ರದೇಶಗಳು ಪಾಪಕೃತ್ಯದೊಂದಿಗೆ ಬಂದರು. ಫಅಸೌ ರಸೂಲ ರಬ್ಬಿಹಿಂ ಫಅಖದಹುಂ ಅಖ್ದತರ್ ರಾಬಿಯ. ಅವರು ಅವರ ರಬ್ಬಿನ, ಅಂದರೆ ಅವರ ಪರಿಪಾಲಕನ ಸಂದೇಶವಾಹಕರನ್ನು ಧಿಕ್ಕರಿಸಿದರು. ಆಗ ಅವನು ಅವರನ್ನು ಬಲಿಷ್ಠವಾದ ಒಂದು ಹಿಡಿತದೊಂದಿಗೆ ಹಿಡಿದನು. ಇನ್ನಾ ಲಮ್ಮಾ ತಗಲ್ ಮಾഉ ಹಮಲ್ನಾಕುಂ ಫಿಲ್ ಜಾರಿಯ. ಖಂಡಿತವಾಗಿಯೂ ನೀರು ಮಿತಿಮೀರಿದ ಸಂದರ್ಭದಲ್ಲಿ ನಾವು ನಿಮ್ಮನ್ನು ಹಡಗಿನಲ್ಲಿ ಒಯ್ದು ರಕ್ಷಿಸಿದೆವು. ಲಿನಜಅಲಹಾ ಲಕುಂ ತಜ್ಕಿರತನ್ ವತಅಯಹಾ ಉದುನು ವಾಯಿಯ. ನಾವು ಅದನ್ನು ನಿಮಗೊಂದು ಸ್ಮರಣೆಯನ್ನಾಗಿ ಮಾಡುವ ಸಲುವಾಗಿ ಮತ್ತು ಗಮನವಿಟ್ಟು ಗ್ರಹಿಸುವ ಕಿವಿಗಳು ಅದನ್ನು ಕಿವಿಗೊಟ್ಟು ಗ್ರಹಿಸುವ ಸಲುವಾಗಿ. ಫಇದಾ ನುಫಿಖ ಫಿಸ್ಸೂರಿ ನಫ್ಖತುನ್ ವಾಹಿದ. ಕಹಳೆಯಲ್ಲಿ ಒಂದು ಊದುವಿಕೆಯನ್ನು ಊದಲಾದಾಗ. ವಹುಮಿಲತಿಲ್ ಅರ್ದು ವಲ್ ಜಿಬಾಲು ಫದುಕ್ಕತಾ ದಕ್ಕತನ್ ವಾಹಿದ. ಭೂಮಿ ಮತ್ತು ಪರ್ವತಗಳು ಎತ್ತಲ್ಪಟ್ಟು ತರುವಾಯ ಅವೆರಡನ್ನೂ ಒಂದೇ ಹೊಡೆತಕ್ಕೆ ಪುಡಿ ಪುಡಿ ಮಾಡಲಾಗುವಾಗ. ಫಯೌಮಇದಿನ್ ವಕಅತಿಲ್ ವಾಕಿಅ. ಆ ದಿನದಂದು ಆ ಘಟನೆಯು ಸಂಭವಿಸುವುದು. ವನ್ಶಕ್ಕತಿಸ್ ಸಮಾഉ ಫಹಿಯ ಯೌಮಇದಿನ್ ವಾಹಿಯ. ಆಕಾಶವು ಒಡೆದು ಹೋಗುವುದು, ಅಂದು ಅದು ಅತಿ ಬಲಹೀನವಾಗಿರುವುದು. ವಲ್ ಮಲಕು ಅಲಾ ಅರ್ಜಾಇಹಾ ವಯಹ್ಮಿಲು ಅರ್ಷ ರಬ್ಬಿಕ ಫೌಕಹುಂ ಯೌಮಇದಿನ್ ಸಮಾನಿಯ. ಮಲಕ್ಗಳು ಅದರ ನಾನಾ ಭಾಗಗಳಲ್ಲಿರುವರು. ಅಂದು ತಮ್ಮ ರಬ್ಬಿನ, ಅಂದರೆ ತಮ್ಮ ಪರಿಪಾಲಕನ ಸಿಂಹಾಸನವನ್ನು ಅವರ ಮೇಲ್ಭಾಗದಲ್ಲಿ
8 ಮಲಕ್ಗಳು ಹೊರುವರು. يومئذ تعرضون لا تخفى منكم خافية. ಆ ದಿನದಂದು ನಿಮ್ಮನ್ನು ಪ್ರದರ್ಶಿಸಲಾಗುವುದು, ಯಾವುದೇ ಗೋಪ್ಯ ಸಂಗತಿಯು ನಿಮ್ಮಿಂದ ಮರೆಯಾಗದು. فأما من أوتي كتابه بيمينه فيقول هاؤم اقرءوا كتابيه. ಆಗ ಯಾರಿಗೆ ಅವನ ಗ್ರಂಥವನ್ನು ಬಲಗೈಯಲ್ಲಿ ನೀಡಲಾಗುವುದೋ ಅವನು ಹೇಳುವನು, ಇಗೋ ನನ್ನ ಗ್ರಂಥವನ್ನು ಓದಿ ನೋಡಿರಿ. ಇನ್ನೀ ظننت ಅನ್ನೀ ಮುಲಾಕಿನ್ ಹಿಸಾಬಿಯ. ಖಂಡಿತವಾಗಿಯೂ ನಾನು ನನ್ನ ವಿಚಾರಣೆಯನ್ನು ಎದುರುಗೊಳ್ಳುವೆನೆಂದು ನಾನು ದೃಢವಾಗಿ ನಂಬಿದ್ದೆನು. فهو في عيشة راضية. ಆದ್ದರಿಂದ ಅವನು ತೃಪ್ತಿಕರವಾದ ಜೀವನದಲ್ಲಿರುವನು. في جنة عالية. ಉನ್ನತವಾದ ಸ್ವರ್ಗದಲ್ಲಿ. قطوفها دانية. ಅವುಗಳ ಫಲಗಳು ಸನಿಹಕ್ಕೆ ಬಾಗಿರುವು. كلوا واشربوا هنيئا بما أسلفتم في الأيام الخالية. ಗತಿಸಿ ಹೋದ ದಿನಗಳಲ್ಲಿ ನೀವು ಪೂರ್ವಭಾವಿಯಾಗಿ ಮಾಡಿರುವ ಕರ್ಮಗಳ ಫಲವಾಗಿ ನೀವು ಸಂತೋಷದಿಂದ ತಿನ್ನುತ್ತಲೂ ಕುಡಿಯುತ್ತಲೂ ಇರಿ ಎಂದು ಅವರೊಂದಿಗೆ ಹೇಳಲಾಗುವುದು. وَأَمَّا مَنْ أُوتِيَ كِتَابَهُ بِشِمَالِهِ فَيَقُولُ يَا لَيْتَنِي لَمْ أُوتَ كِتَابِيَهْ. ಆದರೆ ಯಾರಿಗೆ ಅವನ ಗ್ರಂಥವನ್ನು ಎಡಗೈಯಲ್ಲಿ ನೀಡಲಾಗುವುದೋ ಅವನು ಹೇಳುವನು, ಅಯ್ಯೋ ನನಗೆ ನನ್ನ ಗ್ರಂಥವನ್ನು ನೀಡಲಾಗದಿರುತ್ತಿದ್ದರೆ ಎಷ್ಟು ಚೆನ್ನಾಗಿತ್ತು. وَلَمْ أَدْرِ مَا حِسَابِيَهْ. ನನ್ನ ವಿಚಾರಣೆ ಏನೆಂದು ನಾನು ಅರಿಯದಿರುತ್ತಿದ್ದರೆ ಎಷ್ಟು ಚೆನ್ನಾಗಿತ್ತು. يَا لَيْتَهَا كَانَتِ الْقَاضِيَةَ. ಅದು ಅಂದರೆ ಮರಣ ಎಲ್ಲವನ್ನೂ ಕೊನೆಗೊಳಿಸುವುದಾಗಿರುತ್ತಿದ್ದರೆ ಎಷ್ಟು ಚೆನ್ನಾಗಿತ್ತು. مَا أَغْنَى عَنِّي مَالِيَهْ. ನನಗೆ ನನ್ನ ಸಂಪತ್ತು ಪ್ರಯೋಜನ ಪಡಲಿಲ್ಲ. هَلَكَ عَنِّي سُلْطَانِيَهْ. ನನ್ನ ಅಧಿಕಾರ ನನ್ನಿಂದ ಕಳೆದು ಹೋಗಿದೆ. خُذُوهُ فَغُلُّوهُ. ಆಗ ಹೀಗೆ ಆಜ್ಞಾಪಿಸಲಾಗುವುದು, ಅವನನ್ನು ಹಿಡಿಯಿರಿ ಮತ್ತು ಬಂಧಿಸಿರಿ. ثُمَّ الْجَحِيمَ صَلُّوهُ. ತರುವಾಯ ಅವನನ್ನು ಜ್ವಲಿಸುವ ನರಕಾಗ್ನಿಗೆ ಪ್ರವೇಶ ಮಾಡಿಸಿರಿ. ثُمَّ فِي سِلْسِلَةٍ ذَرْعُهَا 70 ذِرَاعًا فَاسْلُكُوهُ. ತರುವಾಯ ನೀವು ಅವನನ್ನು 70 ಮೊಳ ಉದ್ದವಿರುವ ಒಂದು ಸಂಕೋಲೆಯಲ್ಲಿ ನುಸುಳಿಸಿರಿ. إِنَّهُ كَانَ لَا يُؤْمِنُ بِاللَّهِ الْعَظِيمِ. ಖಂಡಿತವಾಗಿಯೂ ಅವನು ಮಹಾನನಾದ ಅಲ್ಲಾಹುವಿನಲ್ಲಿ ವಿಶ್ವಾಸವಿಡಲಿಲ್ಲ. وَلَا يَحُضُّ عَلَى طَعَامِ الْمِسْكِينِ. ಬಡವನಿಗೆ ಆಹಾರ ನೀಡಲು ಅವನು ಪ್ರೇರಣೆ ನೀಡಿರಲಿಲ್ಲ. فَلَيْسَ لَهُ الْيَوْمَ هَاهُنَا حَمِيمٌ. ಆದ್ದರಿಂದ ಇಂದು ಅವನಿಗೆ ಇಲ್ಲಿ ಯಾವುದೇ ಆಪ್ತ ಮಿತ್ರನಿಲ್ಲ. وَلَا طَعَامٌ إِلَّا مِنْ غِسْلِينٍ. ಗಾಯದಿಂದ ಹರಿಯುವ ಕೀವಿನ ಹೊರತು ಅವರಿಗೆ ಬೇರೆ ಆಹಾರವಿಲ್ಲ. لَا يَأْكُلُهُ إِلَّا الْخَاطِئُونَ. ಪಾಪಿಗಳ ಹೊರತು ಯಾರೂ ಅದನ್ನು ಸೇವಿಸಲಾರರು. فَلَا أُقْسِمُ بِمَا تُبْصِرُونَ وَمَا لَا تُبْصِرُونَ. ಆದ್ದರಿಂದ ನೀವು ಕಾಣುತ್ತಿರುವವುಗಳ ಮತ್ತು ಕಾಣದಿರುವವುಗಳ ಮೇಲೆ ಆಣೆಯಿಟ್ಟು ನಾನು ಹೇಳುತ್ತಿರುವೆನು. إِنَّهُ لَقَوْلُ رَسُولٍ كَرِيمٍ. ಖಂಡಿತವಾಗಿಯೂ ಇದು ಒಬ್ಬ ಗೌರವಾನ್ವಿತ
ದೂತರ ಮಾತುಗಳಾಗಿವೆ. وما هو بقول شاعر قليلا ما تؤمنون. ಇದು ಒಬ್ಬ ಕವಿಯ ಮಾತಲ್ಲ, ನೀವು ಅಲ್ಪವೇ ವಿಶ್ವಾಸವಿಡುತ್ತಿರುವಿರಿ. ولا بقول كاهن قليلا ما تذكرون. ಒಬ್ಬ ಜ್ಯೋತಿಷಿಯ ಮಾತೂ ಅಲ್ಲ, ನೀವು ಅಲ್ಪವೇ ಚಿಂತಿಸಿ ಅರ್ಥ ಮಾಡುತ್ತಿರುವಿರಿ. تنزيل من رب العالمين. ಇದು ಸರ್ವಲೋಕಗಳ ರಬ್ಬಿನ, ಅಂದರೆ ಸರ್ವಲೋಕಗಳ ಪರಿಪಾಲಕನ ವತಿಯಿಂದ ಅವತೀರ್ಣಗೊಂಡಿರುವುದಾಗಿದೆ. ولو تقول علينا بعض الأقاويل. ನಮ್ಮ ಹೆಸರಲ್ಲಿ ಅವರು, ಅಂದರೆ ಪ್ರವಾದಿಯವರು, ಯಾವುದಾದರೂ ಮಾತುಗಳನ್ನು ಸ್ವತಃ ರಚಿಸಿ ಹೇಳಿರುತ್ತಿದ್ದರೆ لأخذنا منه باليمين. ನಾವು ಅವರನ್ನು ಬಲಗೈಯಿಂದ ಹಿಡಿಯುತ್ತಿದ್ದೆವು. ثم لقطعنا منه الوتين. ತರುವಾಯ ಅವರ ಕಂಠನಾಡಿಯನ್ನು ನಾವು ಕತ್ತರಿಸಿ ಹಾಕುತ್ತಿದ್ದೆವು. فما منكم من أحد عنه حاجزين. ಆಗ ನಿಮ್ಮ ಪೈಕಿ ಯಾರಿಗೂ ಅವರಿಂದ ಶಿಕ್ಷೆಯನ್ನು ತಡೆಯಲಾಗದು. وإنه لتذكرة للمتقين. ಖಂಡಿತವಾಗಿಯೂ ಇದು, ಅಂದರೆ ಕುರ್ಆನ್, ಭಯಭಕ್ತಿ ಪಾಲಿಸುವವರಿಗಿರುವ ಒಂದು ಉಪದೇಶವಾಗಿದೆ. وإنا لنعلم أن منكم مكذبين. ಖಂಡಿತವಾಗಿಯೂ ನಿಮ್ಮ ಪೈಕಿ ಇದನ್ನು ನಿಷೇಧಿಸುವವರಿರುವರು ಎಂಬುದನ್ನು ನಾವು ಅರಿತಿರುವೆವು. وإنه لحسرة على الكافرين. ಖಂಡಿತವಾಗಿಯೂ ಇದು ಸತ್ಯ ನಿಷೇಧಿಗಳ ವಿಷಾದಕ್ಕೆ ಕಾರಣವಾಗುವುದು. وإنه لحق اليقين. ಖಂಡಿತವಾಗಿಯೂ ಇದು ದೃಢವಾದ ಸತ್ಯವಾಗಿದೆ. فسبح باسم ربك العظيم. ಆದ್ದರಿಂದ ತಾವು ಮಹಾನನಾಗಿರುವ ತಮ್ಮ ರಬ್ಬಿನ, ಅಂದರೆ ತಮ್ಮ ಪರಿಪಾಲಕನ ನಾಮವನ್ನು ಸ್ತುತಿಸಿರಿ.